ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಆರ್ಸಿಬಿ ಮಹಿಳಾ ತಂಡ ಭರ್ಜರಿ ಪ್ರದರ್ಶನ ನಡೆಸ್ತಾ ಇದೆ. ಗುಜರಾತ್ ವಿರುದ್ಧ 32 ರನ್ಗಳಿಂದ ಗೆದ್ದು ಬೇಕಿದೆ. ಹ್ಯಾಟ್ರಿಕ್ ಗೆಲುವು ಕಾಣುವ ಮೂಲಕ ಗೆಲುವಿನ ನಾಗಾಲೋಟ ಮುಂದುವರೆಸಿದೆ. ಹ್ಯಾಟ್ರಿಕ್ ಗೆಲುವು ಸಾಧಿಸಿದ ಆರ್ಸಿಬಿ ವನಿತೆಯರು ಗುಜರಾತ್ ವಿರುದ್ಧ ಗೆಲುವಿನ 32 ರನ್ಗಳಿಂದ ಜಯ. ಹ್ಯಾಟ್ರಿಕ್. ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಆರ್ಸಿಬಿ ತಂಡ ಸತತ 3ನೇ ಗೆಲುವನ್ನ ತನ್ನದಾಗಿಸಿಕೊಂಡಿದೆ. ಗುಜರಾತ್ ಜೈಂಟ್ಸ್ ವಿರುದ್ಧ 32 ರನ್ಗಳ ಗೆಲುವು ದಾಖಲಿಸಿದೆ. ಈ ಮೂಲಕ ಈ ಆವೃತ್ತಿಯಲ್ಲಿ ಗೆಲುವಿನ ನಾಗಾಲೋಟ ಮುಂದುವರೆಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ಆರಂಭಿಕ ಆಘಾತ ಎದುರಿಸಿತು. ತಂಡ 26 ರನ್ ಕಲೆ ಹಾಕಿದ್ದಾಗ ಸ್ಟಾರ್ ಬ್ಯಾಟರ್ ಗ್ರೇಸ್ ಹ್ಯಾರಿಸ್ ವಿಕೆಟ್ ಒಪ್ಪಿಸಿದ್ರು. ಇವರ ಬೆನ್ನಲ್ಲೇ ಹೇಮಲತಾ ಹಾಗೂ ಸ್ಮೃತಿ ಮಂದಾನ ಪೆವಿಲಿಯನ್ಗೆ ವಾಪಸ್ ಆದ್ರು. ಗೌತಮಿ ನಾಯ್ಕ್ ಕೂಡ ಔಟ್ ಆದ್ರೆ ಪವರ್ ಪ್ಲೇ ಮುಗಿಯುವ ಹೊತ್ತಿಗೆ ಆರ್ಸಿಬಿ ವನಿತೆಯರು 43 ರನ್ಗೆ 4 ವಿಕೆಟ್ ಕಳೆದುಕೊಂಡಿದ್ರು. ಬಳಿಕ ಬಂದ ರಾಧಾ ಯಾದವ್ ಹಾಗೂ ರಿಷಾ ಘೋಷ್ ಶತಕದ ಜೊತೆಯಾಟ ಆಡಿದ್ರು. ರಾಧಾ ಯಾದವ್ 47 ಎಸೆತಗಳಲ್ಲಿ 66 ರನ್ ಗಳಿಸಿದ್ರೆ ಮತ್ತೊಂದು ಕಡೆ ರಿಷಾ ಘೋಷ್ ಕೂಡ ಕೇವಲ 28 ಎಸೆತಗಳಲ್ಲಿ 44 ರನ್ ಪೇರಿಸಿದ್ರು. ನಿಗದಿತ 20 ಓವರ್ಗಳಲ್ಲಿ ಆರ್ಸಿಬಿ ವನಿತೆಯರು 7 ವಿಕೆಟ್ ಕಳೆದುಕೊಂಡು 182 ರನ್ ಬಾರಿಸಿದ್ರು. ಈ ಗುರಿ ಬೆನ್ನತ್ತುವಲ್ಲಿ ಗುಜರಾತ್ ತಂಡ ವಿಫಲವಾಗಿದೆ. 18.5 ಓವರ್ಗಳಲ್ಲಿ 150 ರನ್ಗೆ ಜಿಜಿ ತಂಡ ಸರ್ವ ಪತನ ಕಂಡಿದೆ. ಈ ಮೂಲಕ ಆರ್ಸಿಬಿಗೆ ಸುಲಭದ ತುತ್ತಾಯಿತು. ಬೆಂಗಳೂರಿನಲ್ಲಿ ಪಂದ್ಯ ನಡೆಸುವ ಸೂಚನೆ ಕೊಡ್ತಾ ಆರ್ಸಿಬಿ. ಈ ಮಧ್ಯೆ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ಐಪಿಎಲ್ ಪಂದ್ಯ ನಡೆಯುವ ಸಾಧ್ಯತೆ ಇದೆ. ಯಾಕಂದ್ರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಕೆಎಸ್ಸಿಎಗೆ ಕೆಲ ಕಂಡೀಷನ್ ಹಾಕಿದೆ. ಮೈದಾನದ ಸುತ್ತಮುತ್ತ 300ರಿಂದ 350 ಎಐ ಕ್ಯಾಮೆರಾ ಅಳವಡಿಸಿ ಅನಧಿಕೃತ ಪ್ರವೇಶ ದ್ವಾರಗಳನ್ನ ಸಂಪೂರ್ಣ ಮುಚ್ಚಬೇಕು. ಎಐ ಕ್ಯಾಮೆರಾಗೆ ತಗುಲುವ ವೆಚ್ಚ ನೀಡುವುದಾಗಿ ಪೋಸ್ಟ್ ಮಾಡಿದೆ. ಮಹೇಶ್, ಸ್ಪೋರ್ಟ್ಸ್ ಬ್ಯೂರೋ, ಟಿವಿ9.